ಆರ್ಟಿಸ್ಟ್ ಆಗಿ ಬೇರೆ ಬೇರೆ ಪಾತ್ರಗಳು ಗುರುತಿಸ್ಕೋಬೇಕು ಅಂತ ಅನ್ಕೊಂಡಿರ್ತೀವಿ ಯಾವಾಗ್ಲೂ. ಸೊ ಅಂಥದ್ರಲ್ಲಿ ನನ್ನ ಸ್ಟೆಪ್ಸ್ಗಳನ್ನ ನೋಡಿದ್ರೆ ನೀವು ಬಿಚ್ಚುಗತ್ತಿ ಒಂದು ವಾರಿಯರ್ ಕ್ಯಾರೆಕ್ಟರ್ ಮಾಡ್ತೀನಿ, ಅಗೇನ್ ಪ್ರಣಯಮ್ ಅಂತ ತಗೊಂಡ್ರೆ ಒಂದು ಲವರ್ ಬಾಯ ಕ್ಯಾರೆಕ್ಟರ್ ಮಾಡ್ತೀನಿ. ಅದಾದ್ಮೇಲೆ ಒಂದು ತುಂಬಾ ಕ್ರೂರಿಯಾಗಿ ಒಂದು ಪಾತ್ರ ಮಾಡಬೇಕು ಅನ್ಕೊಂಡಿದ್ದಾಗ ಬಂದಂತ ಕತೆ ಇದು. ಅಗೇನ್ ನೆಕ್ಸ್ಟ್ ನೀವು ಗಜರಾಮ ಅಂತ ತಗೊಂಡ್ರೆ ಒಬ್ಬ ರೆಸ್ಲೆನ್ ಪಾತ್ರ ಮಾಡ್ತೀನಿ. ಸೊ ಬೇರೆ ಬೇರೆ ಪಾತ್ರಗಳನ್ನ ನಾನು ನೋಡ್ಬೇಕು, ನಾನು ಅನುಭವಿಸ್ಬೇಕು ಅನ್ನೋದೊಂದಿದೆ. ಸೊ ಆ ರೀಸನ್ಗೋಸ್ಕರ ಹಿರಣ್ಯ ಸ್ಪೆಷಲ್ ಆಗುತ್ತೆ. ಎಷ್ಟು ಡೈಮೆನ್ಷನ್ ಇದೆ ಕ್ಯಾರೆಕ್ಟರ್? ಬೇರೆ ಬೇರೆ ಡೈಮೆನ್ಷನ್ಸ್ ಏನು ಓಪನ್ ಆಗುತ್ತೆ? ತುಂಬಾ ಓಪನ್ ಆಗುತ್ತೆ. ಅಂದ್ರೆ ಎಮೋಷನ್ ಅನ್ನೋದು ಏನೋ ನಾ ಗೊತ್ತೇ ಇದ್ದರೂ ಒಬ್ಬ ವ್ಯಕ್ತಿ, ಒಬ್ಬ ರಾಕ್ಷಸ, ಒಬ್ಬ ಕ್ರೂರಿ ಒಂದ್ ಮಗು ಜೊತೆ ಹೇಗ್ ಮಗು ಆಗ್ತಾನೆ, ಹೇಗೆಲ್ಲ ಬ್ಲೆಂಡ್ ಆಗುತ್ತೆ, ಒಂದು 5 days ಅಲ್ಲಿ ಏನಾಗುತ್ತೆ ಅನ್ನೋದೇ ಒಂದು ಹಿರಣ್ಯ ಸಿನಿಮಾದ ಒಂದು ಏನಾಗುತ್ತೆ. ಒಂದು ಕಮರ್ಷಿಯಲ್ ಸಿನಿಮಾನ ಒಂದು ಕಂಟೆಂಟ್ ಇಟ್ಕೊಂಡು ಮಾಡಿದೀವಿ. ಅಂದ್ರೆ ಇದು ರೆಗ್ಯುಲರ್ ಹೀರೋ ಇಂಟ್ರೊಡಕ್ಷನ್, ಫೈಟ್, ಆಕ್ಷನ್ ಆ ಜಾನರ್ ಎಲ್ಲ ಬಿಟ್ಟು ಬೇರೆ ಒಂದು ಕಂಟೆಂಟ್ ಸಿನಿಮಾನ ನಾವು ಮಾಡ್ತಾ ಇದ್ದೀವಿ. ಸೊ ಆಡಿಯನ್ಸ್ ಕೊಡೋ ₹100 ಎಲ್ಲೂ ಮೋಸ ಆಗದಾಗಿರೋ ತರ ಒಂದು ಅದ್ಭುತವಾದ ಪ್ರಯತ್ನ. ಅಂದ್ರೆ ಈ ತರ ಸಿನಿಮಾಗಳು ತುಂಬಾ ಗೆಲ್ಲಬೇಕು. ನಾನು ಆಗ್ಲೇ ಹೇಳೋದಕ್ಕೆ ತುಂಬಾ ಕನ್ಸಿಟ್ಕೊಂಡು ಬಂದಿರುವಂತ ನಿರ್ಮಾಪಕರುಗಳು ಈ ತರ ಗೆದ್ದಾಗಲೇ ಬೇರೆ ಬೇರೆ ಪ್ರಯತ್ನಗಳು ಇಂಡಸ್ಟ್ರಿಯಲ್ಲಿ ಆಗೋದು.